ಬೆನ್ನಲ್ಲೇ ಜೋರಾಗಿದೆ ಟಾಕ್ ವಾರ್. ಜೆಡಿಎಸ್ನ ಭದ್ರ ಕೋಟೆ ಈಗಾಗಲೇ ನುಚ್ಚು ನೂರಾಗಿದೆ. ಚನ್ನಪಟ್ಟಣದಲ್ಲಿ ಪುತ್ರನ ಸೋಲಾಗಿದೆ. ಶಾಸಕರ ಹೇಳಿಕೆಗಳು, ಅಸಮಾಧಾನ, ಇದೆಲ್ಲದರ ಕುರಿತು ಮೀಟಿಂಗ್ ಕೂಡ ಇದೆ. ಇವತ್ತು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ತಾರೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಸಿಪಿ ಯೋಗೇಶ್ವರ್ ಪ್ರಾಬಲ್ಯ ಸಾಧಿಸಿದ್ದಾರೆ, ಗೆದ್ದು ಬೀಗಿದ್ದಾರೆ. ರಾಜ್ಯ ರಾಜಕೀಯದಲ್ಲೇ ಸಂಚಲನ ಕಾರಣ ಆಗಿದೆ. ಶಾಸಕರು ಪಕ್ಷ ಬಿಡ್ತಾರೆ ಅನ್ನೋ ಹೇಳಿಕೆ. ಯೋಗೇಶ್ವರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಸೋಲು ಗೆಲುವಿನ ಬೆನ್ನಲ್ಲೇ ಟಾಕ್ ವಾರ್ ಜೋರಾಗಿದೆ. ಯೋಗೇಶ್ವರ್ ಕೊಟ್ಟ ಒಂದು ಹೇಳಿಕೆಗೆ ಸಿಡಿದಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜೆಡಿಎಸ್ ನಾಯಕ ಸುರೇಶ್ ಬಾಬು ಸಾರಥ್ಯದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತಂತೆ. ವಿಧಾನಸೌಧದಲ್ಲಿ ಮೀಟಿಂಗ್ ಪ್ಲಸ್ ಪ್ರೆಸ್ ಮೀಟ್ ಅನ್ನ ಕೂಡ ಕರೆದಿದ್ದಾರೆ. ಕಾಂಗ್ರೆಸ್ ಶಾಸಕರ ವಿರುದ್ಧ ಹಸಿರು ಸೇನಾನಿ ಸಿಡಿದಿದ್ರು. ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಪಕ್ಷ ತೊರಿಬಹುದು, ಕಾಂಗ್ರೆಸ್ಗೆ ಸೇರ್ತಾರೆ ಅಂತ ಇಂಡೈರೆಕ್ಟ್ ಆಗಿ ಎಲ್ಲ ಹೇಳಿರೋದಕ್ಕೆ ಈಗ ಜೆಡಿಎಸ್ ಶಾಸಕರು ಅಲರ್ಟ್ ಆಗಿದ್ದಾರೆ. ಜೊತೆಗೆ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಹೊರಗೆ ಒಳಗೆ ಯಾವ ರೀತಿ ಚರ್ಚೆ ಪ್ರೊಟೆಸ್ಟ್ ಅನ್ನ ನಡೆಸಬೇಕು ಅಂತ ಇನ್ನ ಬಿಜೆಪಿ ಜೊತೆ ಸೇರ್ಕೊಂಡು ಹೋರಾಟ ನಡೆಸುವ ಬಗ್ಗೆ ಚರ್ಚೆಯನ್ನ ಮಾಡ್ತಾರಂತೆ. ಚನ್ನಪಟ್ಟಣ ಶಾಸಕರ ಹೇಳಿಕೆ ಬೆನ್ನಲ್ಲೇ ಈಗ ಅಲರ್ಟ್ ಆಗಿದ್ದಾರೆ. ಶಕ್ತಿ ಪ್ರದರ್ಶನವನ್ನ ತೋರಿಸಬೇಕು ಅಂತ ನಿಂತಿರೋದು. ವಿಧಾನಸೌಧದಲ್ಲಿಂದು ಜೆಡಿಎಸ್ ಹೈ ವೋಲ್ಟೇಜ್ ಮೀಟಿಂಗ್. ಚನ್ನಪಟ್ಟಣ ಶಾಸಕನ ವಿರುದ್ಧ ಜೆಡಿಎಸ್ ಶಾಸಕರ ಅಸಮಾಧಾನ, ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ಅವ್ರು ಕೊಟ್ಟ ಹೇಳಿಕೆ ಕುರಿತು ಜೆಡಿಎಸ್ ಛಿದ್ರವಾಗತ್ತೆ, ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಅಥವಾ ಪಕ್ಷಾಂತರ ಹೋಗ್ತಾರೆ ಅನ್ನೋ ಹೇಳಿಕೆ ಕುರಿತು ಪರ ವಿರೋಧದ ಚರ್ಚೆಗಳು ಆರಂಭವಾಗಿದ್ರೆ ಇತ್ತ ಯೋಗೇಶ್ವರ್ ಕೊಟ್ಟಂತಹ ಹೇಳಿಕೆಗೆ ಸಿಡಿದೆದ್ದಿದೆ ದಳಕೋಟೆ. ಇವತ್ತು ವಿಧಾನಸೌಧದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಕರೆದಿದ್ದಾರೆ. ಅದಾದ ನಂತರ ಒಂದಷ್ಟು ಮಾತುಕತೆಗಳು, ಅಂದ್ರೆ ಬೆಳಗಾವಿ ಅಧಿವೇಶನ ಇದೆ. ಸೊ ಅಧಿವೇಶನವನ್ನ ಯಾವ ರೀತಿ ನಾವು ಎದುರಿಸಬೇಕು, ಅಲ್ಲಿ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಯಾವ ರೀತಿ ಸಿಲುಕಿಸಬೇಕು, ಸದನದ ಹೊರ ಒಳಗೆ ಯಾವ ರೀತಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋ ಕುರಿತು ಕೂಡ ಮಾತನಾಡೋ ಸಾಧ್ಯತೆಗಳಿದೆ. ಜೆಡಿಎಸ್ ಶಾಸಕರು ಸದ್ಯ ಅಲರ್ಟ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲೇ ಮೀಟಿಂಗ್, ಪ್ರೆಸ್ ಮೀಟ್ ಎಲ್ಲವೂ ಕೂಡ ನಡೆಯುತ್ತೆ ವಿಧಾನಸೌಧದಲ್ಲಿ. ಸೊ ಬಹಳಷ್ಟು ಕುತೂಹಲ ಇದೆ ಏನಾಗಬಹುದು ಅಂತ. ಒಂದ್ ಕಡೆ ಭದ್ರಕೋಟೆಯನ್ನೇ ಛಿದ್ರ ಮಾಡಿಬಿಟ್ಟಿದ್ದಾರೆ. ಎಲ್ಲಾ ಕಡೆ ಕಾಂಗ್ರೆಸ್ ಶಾಸಕರೇ ಅಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಇತ್ತ ಭದ್ರಕೋಟೆಯನ್ನ ಕಳ್ಕೊಂಡು ಅದರ ಪುತ್ರನ ಸೋಲು, ಒಂದೆರಡು ದಿನ ಮೌನಕ್ಕೆ ಶರಣಾಗಿದ್ರು. ಎಲ್ಲೂ ಯಾರಿಗೂ ಏನು ಹೇಳಿಕೆಗಳನ್ನೇ ಕೊಡ್ಲಿಲ್ಲ. ಏನಾದ್ರೂ ಕೇಳಿದ್ರೆ ಎಲೆಕ್ಷನ್ ಮುಗ್ದಿದೆ, ರಿಸಲ್ಟ್ ಬಂದಿದೆ, ಇನ್ನೇನು ಹೇಳೋದು ಅಂತ ಹೇಳ್ತಾ ಇದ್ರು. ಈಗ ಪರಾಮರ್ಶೆ ಕೂಡ ಆಗಬೇಕು, ಸೋಲಿನ ಪರಾಮರ್ಶೆ. ಯಾಕಂದ್ರೆ ಅವರೇ ಹೇಳ್ದಂಗೆ ಈಗ ಒಂದ್ ಚುನಾವಣೆಯಲ್ಲಿ ಸೋತಿರೋದೇ ಹೊರತು ಜೀವನನೇ ಮುಗ್ದು ಹೋಗಿಲ್ಲ. ಮುಂದೆ ಎಲೆಕ್ಷನ್ಗಳಿದೆ, ಜನನಾಯಕನಾಗಿ ನಿಖಿಲ್ ಹೊರ ಬರ್ತಾನೆ ಅನ್ನೋದಿದೆ ಅಂತ. ಅದರ ಬೆನ್ನಲ್ಲೇ ಒಂದಷ್ಟು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕರೆಮ್ಮ ಆಗಿರ್ಬೋದು, ಕಂದಕೂರ್ ಆಗಿರ್ಬೋದು, ಸೊ ಜಿ ಟಿ ದೇವೇಗೌಡರು, ಇವರ ಎಲ್ಲರ ವಿಚಾರವನ್ನ ಕೂಡ ಇವತ್ತು ಮಾತನಾಡೋದು. ಯಾಕೆಂದ್ರೆ ಯಾರ್ಯಾರಿಗೆಲ್ಲ ಅಸಮಾಧಾನ ಇದೆ, ಯಾವ ವಿಚಾರಕ್ಕೆ ಅಸಮಾಧಾನ ಇದೆ, ಅವ್ರನ್ನ ಯಾವ ರೀತಿ ಸಮಾಧಾನ ಪಡಿಸಬೇಕು, ಎಲ್ಲ ಕುರಿತು ಕೂಡ ಇವತ್ತು ಮಾತುಕತೆ ನಡೆಸೋ ಸಾಧ್ಯತೆ ಕೂಡ ಇದೆ. ಸೊ ಅದಾದ ನಂತರ ಪ್ರೆಸ್ ಮೀಟ್ ಅನ್ನ ಕೂಡ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಕಾದು ನೋಡ್ಬೇಕು ಏನೆಲ್ಲ ಆಗುತ್ತೆ. ಇವತ್ತು ಜೆಡಿಎಸ್ ನ ಮೀಟಿಂಗ್ ನಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಿ ತೀರ್ತಾರ ಹಾಗಾದ್ರೆ ಜೆಡಿಎಸ್ ನ ನಾಯಕರು ಅಂತ. ಸೊ ವಿಧಾನಸೌಧದಲ್ಲಿ ಕೆಲವೇ ಕ್ಷಣಗಳಲ್ಲೇ ಆರಂಭವಾಗುವ ಮೀಟಿಂಗ್. ಸೊ ಎಲ್ಲ ಶಾಸಕರು, ಅಂದ್ರೆ ಈಗ 19 ಶಾಸಕರಿದ್ರು, ಅದರಲ್ಲಿ ಒಂದು ಕ್ಷೇತ್ರ ಕಳ್ಕೊಂಡು 18 ಶಾಸಕರಾಗಿದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ
ಮೀಟಿಂಗ್ ಅನ್ನ ನಡೆಸೋ ಸಾಧ್ಯತೆ, ಅದರಲ್ಲಿ ಒಂದು 10 ಶಾಸಕರಂತೂ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಇನ್ನು ಅಸಮಾಧಾನಗೊಂಡಿರುವಂತಹ ಕಂದಕೂರ್ ಆಗಿರ್ಬೋದು, ಕರೆಮ ಆಗಿರ್ಬೋದು, JDS ಹಿರಿಯ ನಾಯಕ GT ದೇವೇಗೌಡರ ಆಗಿರ್ಬೋದು. ಸೊ ಇವರ ನಡೆನೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಇನ್ನೊಂದು ಕಡೆ ಯೋಗೇಶ್ವರ್ ಕೊಟ್ಟಂತಹ ಹೇಳಿಕೆ ಇನ್ನೂ ಬರ್ತಾರೆ. ಬೇರೆ ಬೇರೆ ಶಾಸಕರು ಅಂತ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಕೂಡ ಆಗತ್ತೆ. ಸೊ ನೋಡೋಣ ಏನೆಲ್ಲ ಮಾತುಕತೆ ನಡೆಸ್ತಾರೆ ಪ್ರೆಸ್ ಮೀಟ್ ನಲ್ಲಿ, ಏನ್ ಹೇಳ್ತಾರೆ, ಒಗ್ಗಟ್ಟು ಪ್ರದರ್ಶನ ಆಗತ್ತಾ, ಏನು ಎತ್ತ ಅಂತ. ಸೊ ಫೈನಲಿ ಸೊ ಬೆನ್ನಲ್ಲೇ ಟಾಕ್ ವಾರ್ ಜೋರಿದೆ. ಬೆನ್ನಲ್ಲೇ ಟಾಕ್ ವಾರ್ ಜೋರಾಗಿದೆ. ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೋಲು ಗೆಲುವಿನ ಬೆನ್ನಲ್ಲೇ ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಮೀಟಿಂಗ್, ಶಕ್ತಿ ಪ್ರದರ್ಶನ, ಪ್ರೆಸ್ ಮೀಟ್ ಎಲ್ಲವನ್ನ ಮಾಡಲಿದ್ದಾರೆ. ಸೊ ನೋಡೋಣ ಏನೆಲ್ಲ ಆಗ್ತಿದೆ. ಭದ್ರಕೋಟೆಯನ್ನ ಉಳಿಸ್ಕೊಂಡಿಲ್ಲ ಅನ್ನೋ ನೋವು ಕೂಡ ಇದೆ. ಸೋಲಿನ ಪರಾಮರ್ಶೆ ಮಾಡ್ಕೊಳ್ಬೇಕಾಗಿದೆ. ಸೊ ನೋಡೋಣ ಶಾಸಕರ ಶಕ್ತಿ ಪ್ರದರ್ಶನ ಯಾವ ತರ ಇರುತ್ತೆ, ಇವತ್ತು ಯಾರೆಲ್ಲ ಬರ್ತಾರೆ, ಏನು ಎತ್ತ ಅಂತ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾ, JDS ಈಗಾಗಲೇ ಚನ್ನಪಟ್ಟಣವನ್ನ ಕಳ್ಕೊಂಡಿದೆ. 19 ಶಾಸಕರ ಬಲ ಈಗ 18ಕ್ಕೆ ಕುಸಿದಿದೆ. ಇತ ಯೋಗೇಶ್ವರ್ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಇನ್ನು ಶಾಸಕರು ಕಾಂಗ್ರೆಸ್ಗೆ ಬರೋರಿದ್ದಾರೆ, ಪಕ್ಷಾಂತರದ ಪರ್ವ ಶುರುವಾಗತ್ತೆ ಅಂತ. ಸೊ ಆ ಬೆನ್ನಲ್ಲೇ ಈಗ ಒಂದಷ್ಟು ಟಾಕ್ ವಾರ್ ಕೂಡ ಜೋರಾಗಿರೋದು. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ರೇಣುಕಾ? ಪವಿತ್ರ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿಗೆ ಸೋಲಾಗಿರುವುದು ಎಲ್ಲ ಒಂದ್ ಕಡೆ JDS ನಾಯಕರಿಗೆ ಒಂದು ದೊಡ್ಡ ಆಘಾತ ಆಗಿದೆ. ಅದನ್ನು ಅರಗಿಸಿಕೊಳ್ಳುವ ಮೊದಲೇ ಈಗಾಗಲೇ ಮತ್ತೊಂದು ಆಘಾತ ಕೂಡ JDS ನಾಯಕರಿಗೆ ಬಂದ್ ಅಪ್ಪಳಿಸಿದೆ. ಅದು ಪ್ರಮುಖವಾಗಿ JDS ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಶಾಸಕರು ಈಗ ತಮ್ಮ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲೇ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ನಂತರ ಇದೀಗ JDS ನ ನಾಯಕರು ಮೊದಲ ಸಭೆಯನ್ನು ಕೂಡ ಕರೆದಿದ್ದಾರೆ. ಇಂದು 11 ಗಂಟೆಗೆ ವಿಧಾನಸೌಧದಲ್ಲಿ ಕೂಡ JDS ನ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರು ಎಲ್ಲಾ JDS ನ ಶಾಸಕರ ಒಂದು ನೇತೃತ್ವದಲ್ಲೂ ಕೂಡ ಈಗಾಗಲೇ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲೂ ಕೂಡ ಈ ಸೋಲಿನ ಪರಾಮರ್ಶೆ ಜೊತೆಗೆ ಏನು ಮುಂದಿನ ತಿಂಗಳು ಚಳಿಗಾಲದ ಅಧಿವೇಶನ ಕೂಡ ಬೆಳಗಾವಿಯಲ್ಲಿ ನಡೆಯಲಿದೆ. ಇದರ ಬಗ್ಗೆಯೂ ಕೂಡ ಒಂದಿಷ್ಟು ಕಾಲ ಚರ್ಚೆಯನ್ನು ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಯಾಕೆಂತಂದ್ರೆ ಚುನಾವಣಾ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಹಗರಣಗಳ ವಿರುದ್ಧ ಒಂದು ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಆ ಹಿಂದೆ ಕೂಡ ಮೂಡ ಪ್ರಕರಣದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯನ್ನು ಕೂಡ ಮಾಡಿ ಹಳೆ ಮೈಸೂರು ಭಾಗದಲ್ಲೂ ಕೂಡ JDS ತಮ್ಮ ಪ್ರಾಬಲ್ಯವನ್ನು ಕೂಡ ಹೆಚ್ಚಿಸಿಕೊಂಡಿತ್ತು. ಅದೇ ಒಂದು ನಿಟ್ಟಿನಲ್ಲೂ ಕೂಡ ಈಗಲೂ ಕೂಡ ಈ ಬಾರಿಯ ಒಂದು ಅಧಿವೇಶನದಲ್ಲೂ ಕೂಡ ಸರ್ಕಾರದ ವಿರುದ್ಧ ಯಾವ ರೀತಿಯಾದಂತಹ ಹೋರಾಟ ಮಾಡಬೇಕು, ಸದನದ ಒಳಗಡೆ ಮತ್ತು ಸದನದ ಹೊರಗಡೆಯೂ ಕೂಡ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡಿ ಮತ್ತಷ್ಟು ಸರ್ಕಾರವನ್ನು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಮತ್ತೆ ಸದನದ ಒಳಗಡೆ ಯಾವೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು, ಯಾವೆಲ್ಲ ಸಚಿವರುಗಳಿಗೆ ಮುಜುಗರ ತರುವಂತಹ ಟಕ್ಕರ್ ಕೊಡುವಂತಹ ವಿಷಯಗಳನ್ನು ಇಟ್ಕೊಂಡು ಸದನದಲ್ಲಿ ಪ್ರತಿಭಟನೆ ಮಾಡಬೇಕು, ಜೊತೆಗೆ ಚರ್ಚೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಇಂದಿನ ಸಭೆಯಲ್ಲಿ ಕೂಡ ಚರ್ಚೆಯಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಪವಿತ್ರ, ಇಲ್ಲಿ ಇನ್ನು ಪ್ರಮುಖವಾಗಿ ಈಗಾಗಲೇ ಕೇಳಿ ಬರ್ತಿರುವಂತಹ ಸುದ್ದಿ ಅಂತಂದ್ರೆ JDS ನ ಒಂದಿಷ್ಟು ಶಾಸಕರು ಕೂಡ ಈಗಾಗಲೇ ಒಂದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ದಾರೆ ಅನ್ನೋದು ಕೂಡ JDS ನ ನಾಯಕರಿಗೆ ಒಂದು ಬಿಸಿ ತುಪ್ಪ, ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹಾಗಾಗಿ ಆ ಒಂದು ಶಾಸಕರ ಮನವೊಲಿಕೆಯೂ ಕೂಡ ಯಾರೆಲ್ಲ ಕಾಂಗ್ರೆಸ್ನ ನಾಯಕರ ಒಂದು ಸಂಪರ್ಕದಲ್ಲಿದ್ದಾರೆ, ಯಾರೆಲ್ಲ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಿದ್ದಾರೆ ಅನ್ನೋ ಒಂದು ವಿಷಯವನ್ನು ಕೂಡ ಈಗಾಗಲೇ ಕಲೆ ಹಾಕುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಈಗಾಗಲೇ GT ದೇವೇಗೌಡರು ಕೂಡ ಎಲ್ಲ ಒಂದ್ ಕಡೆ ಒಂದು ಹೆಜ್ಜೆ JDS ಪಕ್ಷದಿಂದ ಹೊರಗಿಟ್ಟಿದ್ದಾರೆ ಅನ್ನೋ ಒಂದು ಸೂಚನೆ ಕೂಡ ಈಗಾಗಲೇ ಎಲ್ರಿಗೂ ಸಿಗ್ತಾ ಇರುವಂತದ್ದು. ಹಾಗಾಗಿ ಈಗಲಿಂದಲೇ ಎಚ್ಚೆತ್ಕೊಂಡು ಉಳಿದಂತಹ 18 ಸೀಟ್ಗಳನ್ನು ಹೇಗಾದ್ರೂ ಮಾಡಿ ತಮ್ಮ ಒಂದು JDS ಪಕ್ಷದಲ್ಲಿ ಭದ್ರವಾಗಿ ಇಟ್ಕೊಳ್ಬೇಕು ಅಂತೇಳಿ ಈಗಾಗಲೇ ದಳಪತಿಗಳು ಕೂಡ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇಂದಿನ ಸಭೆಯಲ್ಲೂ ಕೂಡ ಯಾರು ಕೂಡ ಪಕ್ಷವನ್ನು ತೊರೆಯುವ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಏನು ಒಂದು ಸೋಲಿನ ರಾಜ್ಯ ರಾಜಕೀಯದಲ್ಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಆಗಿರುತ್ತೆ.
ಆದ್ರೆ ನೀವು ಈ ಒಂದು ಸೋಲಿನಿಂದಲೂ ಕೂಡ ಯಾರೊಬ್ರು ಕೂಡ ಬೇರೆ ಪಕ್ಷಕ್ಕೆ ಹೋಗ್ಬಾರ್ದು. ಮುಂದಿನ ದಿನಗಳಲ್ಲೂ ಕೂಡ ಜೆಡಿಎಸ್ ಪಕ್ಷ ಮತ್ತಷ್ಟು ಬಲಿಷ್ಠವಾಗಲಿದೆ. ಹಾಗಾಗಿ ಯಾರು ಕೂಡ ಕಾಂಗ್ರೆಸ್ ನಾಯಕರ ಏನು ಆಮಿಷ ಒಡ್ಡಿದ್ರು ಕೂಡ ಏನೇ ಆದ್ರೂ ಕೂಡ ಪಕ್ಷವನ್ನು ತೊರಿಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಡುವ, ಕಟ್ಟುನಿಟ್ಟಾದ ಸೂಚನೆ ಕೊಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ ಪವಿತ್ರ. ರೇಣುಕಾ, ನೀವು ಹೇಳ್ತಾ ಇದ್ರಿ ಸೂಚನೆ ಕೊಡ್ತಾರೆ, ಅವ್ರಿಗೆಲ್ಲ ವಾರ್ನ್ ಮಾಡ್ತಾರೆ ಅಂತ. ಬಟ್ ನಾವೆಲ್ಲ ನೋಡಿದಾಗ ಹಿಂದಿನಿಂದಲೂ ನೋಡ್ಕೊ ಬಂದಾಗ ಎಲ್ಲೋ ಕುಮಾರಸ್ವಾಮಿ ಅವರು, ದೇವೇಗೌಡರು ಸ್ವಲ್ಪನಾದ್ರೂ ಮನವೊಲಿಸೋಕ್ ಪ್ರಯತ್ನ ಪಟ್ರು. ಈ ಬೇಸರದಿಂದ ಅಸಮಾಧಾನ ಹೊರ ಹಾಕ್ತಿದ್ದಂತಹ ಶಾಸಕರ ಹತ್ರ ಹೋಗಿ ಕೂತು ಮಾತನಾಡೋದಾಗಿರ್ಬೋದು, ಅವ್ರಿಗೇನ್ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರಿಗೇನ್ ಸಮಸ್ಯೆನ ಸರಿಪಡಿಸ್ಬೋದು ಯಾವ ತರ ಅನ್ನೋ ಪ್ರಯತ್ನ ಒಂದು ಕೂಡ ಕೇಂದ್ರ ಸಚಿವರು ಮಾಡ್ಲಿಲ್ಲ. ಅವರು ಕೂಡ ಈಗ ಜೆಡಿಎಸ್ ಅಂತ ಬಂದಾಗ ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮೊದಲಿಗರಾಗಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನಾವು ನೋಡ್ತಾ ಹೋದಾಗ ಜಿ.ಟಿ. ದೇವೇಗೌಡರ ವಿಚಾರ ಆಗಿರ್ಬೋದು, ಅವ್ರ ಪುತ್ರನ ವಿಚಾರ ಆಗಿರ್ಬೋದು, ಈಗ ಕಂದಕರ್ ಆಗಿರ್ಬೋದು, ಕರೆಮ್ಮ ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ. ಸೊ ಇವ್ರನ್ನ ಯಾವ ರೀತಿ ಸಮಾಧಾನ ಪಡಿಸ್ಕೊಂಡು ಒಗ್ಗಟ್ಟಾಗಿ ಇರ್ತಾರೆ ಅಂತ? ಪವಿತ್ರ, ಖಂಡಿತವಾಗ್ಲೂ ಪ್ರತಿ ಬಾರಿಯೂ ಕೂಡ ಏನು ಜೆಡಿಎಸ್ ನಲ್ಲಿ ಒಂದಿಷ್ಟು ಹಿರಿಯ ಮುಖಂಡರು ಕೂಡ, ಅದರಲ್ಲೂ ಕೂಡ ಪ್ರಮುಖವಾಗಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಅವರ ಮೇಲೆ ಆಗ್ಲಿ ಸಾಕಷ್ಟು ಒಂದು ಅಸಮಾಧಾನ ಇರುವುದಂತೂ ನಿಜ. ಯಾಕೆಂತಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಇರ್ಬೋದು, ಟಿಕೆಟ್ ವಿಷಯದಲ್ಲಿ, ಅಧಿಕಾರ ನೀಡುವ ಒಂದು ವಿಷಯದಲ್ಲಿ ಇರ್ಬೋದು, ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರು ಕೂಡ ಒಂದಿಷ್ಟು ಹಿರಿಯ ಮುಖಂಡರನ್ನು ಮತ್ತೆ ಮೊದಲಿನಿಂದಲೂ ಕೂಡ ಯಾರೆಲ್ಲ ಜೆಡಿಎಸ್ ಪಕ್ಷಕ್ಕಾಗಿ ತಮ್ಮ ಒಂದು ಕರ್ತವ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತವರನ್ನು ಕಡೆಗಣನೆ ಮಾಡ್ತಾರೆ. ಕೇವಲ ತಮ್ಮ ಒಂದು ಕುಟುಂಬದ ಸದಸ್ಯರಿಗೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅಂತೇಳಿ ಕೂಡ ಈಗಾಗಲೇ ಜೆಡಿಎಸ್ ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಪ್ರಮುಖರು ಕೂಡ ಅವರ ಮೇಲೆ ಅಸಮಾಧಾನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾದಂತಹ ಈ ಹಿಂದೆ ಕೂಡ ಏನು ಜಿಟಿ ಪ್ರಮುಖವಾಗಿ ಹಿರಿಯ ನಾಯಕರು ಜಿಟಿ ದೇವೇಗೌಡರು ಅವರು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ, ಇನ್ನೇನು ಕಾಂಗ್ರೆಸ್ಗೆ ಸೇರ್ಪಡೆ ಯಾದ್ರು ಅನ್ನೋ ಒಂದು ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಅವರನ್ನು ಕರೆಸಿ ಮಾತಾಡಿ ಮನವೊಲಿಸುವ ಪ್ರಯತ್ನ, ಯಾವುದೇ ಒಂದು ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಬದಲಿಗೆ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡ್ರೆ ಅವರನ್ನು ಕರೆಸಿ ಮಾತನಾಡಿ ಯಾವುದೇ ಕಾರಣಕ್ಕೂ ಕೂಡ ಪಕ್ಷವನ್ನು ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಮನವೊಲಿಕೆ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾದಂತಹ ಒಂದಿಷ್ಟು ನಾಯಕರಿಗೂ ಕೂಡ ತಮ್ಮ ಒಂದು ಮುಂದಾಳತ್ವ ವಹಿಸಿಕೊಂಡು ಮಾಜಿ ಪ್ರಧಾನಿಯಾದಂತಹ ದೇವೇಗೌಡ್ರೆ ಅವರೇ ಒಂದು ಸ್ವತಃ ಪಕ್ಷವನ್ನು ಉಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ವತಃ ಅವರೇ ಹೋಗಿ ಒಂದಿಷ್ಟು ನಾಯಕರ ಒಂದು ಮನವೊಲಿಕೆ ಪ್ರಯತ್ನ ಮಾಡ್ತಿದ್ದಾರೆ ಹೊರತಾಗಿ ಇದುವರೆಗೂ ಕೂಡ ಯಾವುದೇ ಒಂದು ಅಭ್ಯರ್ಥಿ ನಾಯಕರನ್ನಾಗ್ಲಿ ಯಾವುದೇ ಒಂದು ಶಾಸಕರನ್ನಾಗ್ಲಿ ಉಳಿಸಿಕೊಳ್ಳುವ ಅಂತ ಪ್ರಯತ್ನವನ್ನು ಇದುವರೆಗೂ ಕೂಡ ಕುಮಾರಸ್ವಾಮಿ ಮಾಡದೇ ಇರುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಅಲ್ಲಿರ್ತಕ್ಕಂಥ ನಾಯಕರಿಗೂ ಕೂಡ ಸಾಕಷ್ಟು ಒಂದು ಅಸಮಾಧಾನ ಮತ್ತೆ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು ಪವಿತ್ರ. ಯಾಕೆಂತಂದ್ರೆ ಸ್ವತಃ ಜಿಟಿ ದೇವೇಗೌಡರು ಅವರ ಏನು ಚುನಾವಣಾ ಸಂದರ್ಭದಲ್ಲೂ ಕೂಡ ಅವರ ಹಿರಿಯ ನಾಯಕರಾಗಿದ್ರು ಕೂಡ ಅವರನ್ನು ಕಡೆಗಣನೆ ಮಾಡಿದ್ರು ಅಂತ ಹೇಳಿ ಕೂಡ ಅವರು ಸಾಕಷ್ಟು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೇನೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ವಿಷಯದಲ್ಲೂ ಕೂಡ ಯಾರೊಬ್ರು ಗಮನಕ್ಕೂ ತೆಗೆದುಕೊಳ್ಳದೆ ರಾತ್ರೋರಾತ್ರಿ ಆಯ್ಕೆ ಮಾಡಿದ್ರು ಅಂತೇಳಿ ಅಲ್ಲಿರ್ತಕ್ಕಂಥ ಹಿರಿಯ ನಾಯಕರು ಕೂಡ ಅಸಮಾಧಾನವನ್ನು ಸಾಕಷ್ಟು ಹೊರ ಹಾಕಿದ್ರು. ಆದ್ದರಿಂದಲೂ ಕೂಡ ಆದ್ರೂ ಕೂಡ ಕುಮಾರಸ್ವಾಮಿ ಈ ಬಗ್ಗೆ ಎಲ್ಲೂ ಕೂಡ ತಮ್ಮ ಒಂದು ಪಕ್ಷದ ಕಾರ್ಯಕರ್ತರು ಇರ್ಬೋದು, ಮುಖಂಡರನ್ನು ಇರ್ಬೋದು, ತಮ್ಮ ಪಕ್ಷದಲ್ಲಿ ಉಳಿಸಿಕೊಳ್ಳುವ ಒಂದು ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಹೇಳಿಕೆಗಳಾಗ್ಲಿ ಅವರನ್ನು ಸಮಾಧಾನ ಮಾಡುವ ಪ್ರಯತ್ನವನ್ನಾಗ್ಲಿ ಇದುವರೆಗೂ ಕೂಡ ಮಾಡಿಲ್ಲ. ಎಲ್ಲ ಒಂದ್ ಕಡೆ ಜೆಡಿಎಸ್ ನ ನಾಯಕರಿಗೆ ಬೇಸರ ಉಂಟು ಮಾಡಕ್ಕೆ ಅಥವಾ ಪಕ್ಷವನ್ನು ತೊರಿಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಅವರ ಒಂದು ನಡೆ ಕೂಡ ಪ್ರಮುಖ ಕಾರಣವಾಗಿರಬಹುದು ಪವಿತ್ರ. ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ ಜೆಡಿಎಸ್ ಭದ್ರಕೋಟೆ